ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹಜರತ್ ಚಮನ್ ಶಾವಲಿ ಬಾಬಾರವರ ಉರುಸು ಪ್ರಯುಕ್ತವಾಗಿ ಕರ್ನಾಟಕ ಮುಸ್ಲಿಂ ಯೂನಿಟಿ ಮತ್ತು ನದಾಫ್ ಹೈಟೆಕ್ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ ನಡೆಯಿತು. ಶ್ರೀ ಶಾಂತವೀರ್ ಸ್ವಾಮೀಜಿ, ಮೌಲಾನಾ ಮತ್ತು ಗಣ್ಯರಿಂದ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟನೆ ಮಾಡಿ ಚಾಲನೆ ನೀಡಲಾಯಿತು. ಈ ಒಂದು ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರದಲ್ಲಿ ಒಟ್ಟು 344 ಜನ ಭಾಗಿಯಾಗಿದ್ದರು. ಇದರಲ್ಲಿ ಹಲವು ರೋಗಿಗಳ ತಪಾಸಣೆ ನಡೆಯಿತು. ಸಕ್ಕರೆ ಕಾಯಿಲೆ, ಹಲ್ಲಿನ ಕಾಯಿಲೆ, ಕ್ಯಾನ್ಸರ್, ಬಿಪಿ ಮತ್ತು ಕ್ಷಯ ರೋಗಗಳ ಬಗ್ಗೆ ತಪಾಸಣೆ ನಡೆಯಿತು. ಇದರಲ್ಲಿ ಬಿಪಿ ತಪಾಸಣೆ 190 ಜನ, ಹಲ್ಲಿನ ತಪಾಸಣೆಗೆ 98 ಜನ, ಕ್ಷಯ ತಪಾಸಣೆಗೆ 52 ಮತ್ತು ಕ್ಯಾನ್ಸರ್ 4 ರೋಗಿಗಳಿಗೆ ತಪಾಸಣೆ ನಡೆಸಿ ಯಶಸ್ವಿಗೊಳಿಸಿದರು. ಇನ್ನು ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಮದುರ್ಗ ತಾಲೂಕು ಅಧ್ಯಕ್ಷ ಶಫಿ ಬೆನ್ನಿ ಸುದ್ದಿಗಾರರ ಜೊತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನವೀನ್ ನಿಜಗುಲಿ, ಹಜರತ್ ಚಮನ್ ಶಾವಲಿ ಉರ್ಸು ಕಮಿಟಿ ಅಧ್ಯಕ್ಷ ಎಆರ್ ಪಠಾಣ್, ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಕೋಡ್ಕೆ, ಮೌಲಾನಾ ಅಬ್ದುಲ್ ಖಾದಿರ್ ಸಕಾರ್ಚಿ, ಮಾನವ ಬಂಧುತ್ವ ವೇದಿಕೆ ಅಧ್ಯಕ್ಷ ಭೀಮ್ಸಿ ಕನಕ್ನವರ್, ಸಿಐಟಿಯು ಕಾರ್ಯದರ್ಶಿ ಗೈಬು ಜೈನೇಖಾನ್, ಅಂಜುಮನ್ ಪ್ರೌಢಶಾಲೆಯ ಅಧ್ಯಕ್ಷ ಮೆಹತಾಬ್ ಅಲಿ ಶಿರ್ಗಾಪುರ್, ಸಾದಿಕ್ ಜಮಾದಾರ್, ಜಾವೀದ್ ಯಾದ್ವಾಡ್, ಇಮ್ರಾನ್ ಪೆಂಡಾರಿ ಇನ್ನು ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ನಾವು ಇದೇ ವರ್ಷದಿಂದ ಅದರ ಚಮನ್ ಶಾವಲಿ ಬಾಬಾರವರ ಉರುಸಿನ ನಿಮಿತ್ತವಾಗಿ ಮೊಟ್ಟ ಮೊದಲನೇ ಬಾರಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಂಡಿದ್ವಿ. ಯಾರ್ಯಾರು ಹಮ್ಮಿಕೊಂಡಿದ್ದೀವಿ ಅಂತಂದರೆ KMU ಹಾಗೂ ನಮ್ಮ ನದಾಫ್ ಹೈಟೆಕ್ ಆಸ್ಪತ್ರೆ ಬನ್ನಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಜರತ್ ಚಮನ್ ಶಾವಲಿ ದರ್ಗಾ ಆವರಣದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಒಟ್ಟು OPD 305 OPD ಆಗಿತ್ತು. 305 OPDಯಲ್ಲಿ ಸುಮಾರು 198 ಜನರಿಗೆ ಶುಗರ್ ಮತ್ತು BPಯನ್ನು ಚೆಕ್ ಮಾಡಿ ಅದರಲ್ಲಿ ಎಷ್ಟು ಜನರಿಗೆ BP ಶುಗರಲ್ಲಿ ಸಮಸ್ಯೆ ಐತಿ ಅವರಿಗೆ ನಾಳೆಗೆ ಆಸ್ಪತ್ರೆಗೆ ಬರಲಿಕ್ಕೆ ಹೇಳಿದ್ದಾರೆ. ಅದರ ಜೊತೆಯಾಗಿ ಇನ್ನೊಂದು ಏನಂತಂದರೆ ಕ್ಷಯರೋಗ ತಪಾಸಣೆಯನ್ನು ಕೂಡ ಮಾಡಿದ್ದಾರೆ. ಅದು ಒಟ್ಟು 52 ಜನರಿಗೆ ಇವತ್ತು ಚೆಕಪ್ಪನ್ನು ಮಾಡಿದ್ದಾರೆ. ಆಮೇಲೆ ಏನಂದರೆ ಹಲ್ಲಿನ ತಪಾಸಣೆ ವಿಶೇಷವಾಗಿ ಅದು ಕೂಡ ಇವತ್ತು ಸೇರ್ಪಡೆ ಮಾಡಿದರು. ಹಲ್ಲಿನ ತಪಾಸಣೆ ಅದು ಒಟ್ಟು 92 ಜನಕ್ಕೆ ಮಾಡಿದ್ದಾರೆ. ಒಟ್ಟಾರೆ ಇವತ್ತಿನ ಈ ಶಿಬಿರದಲ್ಲಿ ಸುಮಾರು 32 ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಕನ್ಫರ್ಮ್ ಆಗಿದೆ. ಅಂದರೆ ಅವರಿಗೆ ನಾವು ಬರ್ತಕ್ಕಂಥ ಮುಂದಿನ ವಾರ ಮಂಗಳವಾರ ಅವ್ರನ್ನ ಇಲ್ಲಿಂದ ಬನ್ನಟ್ಟಿಗೆ ಕರ್ಕೊಂಡು ಹೋಗಿ ಒಂದು ದಿವಸ ಅಲ್ಲಿ ಅವರು ಉಳಿಬೇಕಾಗ್ತೈತಿ. ಇಲ್ಲಿಂದ ಅವರಿಗೆ ಗಾಡಿ ಮಾಡಿ ಕರ್ಕೊಂಡು ಹೋಗಿ ರಾತ್ರಿ ಅವರಿಗೆ ಒಂದು ದಿವಸ ಅಲ್ಲಿ ಇಟ್ಕೊಂಡು ಮಾರನೇ ದಿನ ಮಧ್ಯಾಹ್ನ ಅವರಿಗೆ ವಾಪಸ್ಸು ಆಪ್ರೇಷನ್ ಮುಗಿಸ್ಕೊಂಡು ಕರ್ಕೊಂಬಂದು ಅಂತ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಾ ವೈದ್ಯಾಧಿಕಾರಿಗಳು TH ಅವರು ನಿಜ್ಗುಲಿ ಅವರು, ಅವರ ಜೊತೆಗೆ ನಮ್ಮ ಕೊನ್ನೂರು ಹೈಟೆಕ್ ಆಸ್ಪತ್ರೆಯ ಎಲ್ಲ ಡಾಕ್ಟರ್ಸ್ ಮತ್ತು ಸ್ಟಾಫು, ಅದೇ ರೀತಿ ನಮ್ಮ ರಾಮದುರ್ಗದ ಮಲ್ಲಪ್ಪ ಹಾಗೂ ದೀಪಕ್ ಕಂಬಾರ್ ಅವರು, ಆಮೇಲೆ ಹಲ್ಲಿನ ಡೆಂಟಿಸ್ಟ್ ಮೇಡಮ್ ಅವರು, ಜೊತೆಗೆ ರಾಮದುರ್ಗ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಒಂದು 5-6 ಜನ ಇವತ್ತು BP ಶುಗರ್ಸು ಎಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲ ಬಂದಂಥ ರೋಗಿಗಳಿಗೆ ಒಂದು ಒಳ್ಳೆಯ ಆತ್ಮೀಯತೆಯಿಂದ ತಪಾಸಣೆಯನ್ನು ಮಾಡಿ ಅವರ ರೋಗಿಗಳ ಎಲ್ಲ ಮನಸ್ಸನ್ನು ಗೆದ್ದು ಬಾಬಾರವರ ಒಂದು ಆಶೀರ್ವಾದದಿಂದ ಇವತ್ತಿನ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗೈತೆ ಅಂತೇಳಿ ಹೇಳಕ್ಕೆ ನನಗೆ ಇಚ್ಛೆ ಪಡ್ತೀನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ.